ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಇವತ್ತಿನ ಪಂಚಾಂಗ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಜೊತೆಲಿ 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು, ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವಾಗ ಶುರುವಾಗುತ್ತೆ, ಯಾವಾಗ ಅಂತ್ಯವಾಗುತ್ತೆ, ಸೊ ಇದರ ವಿಶೇಷತೆ ಕುರಿತಾಗಿ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಶುಭ್ರಾಯ ಪಾತು ನಃ ಸದಾ. ಕಾಷಾಯವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶುಭ್ರಾಯರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರವೇ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಚತುರ್ದಶಿ ಭಾನುವಾರ ಮೃಗಶಿರಾ ನಕ್ಷತ್ರ ಬ್ರಹ್ಮ ಯೋಗ ಗರಿಜಾ ಕರ್ಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ಇವತ್ತಿನ ಪಂಚಾಂಗದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಇನ್ನು 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿವೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಗುರುಜಿ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿಮೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಜಾತಿ ಭುವನಾ ವಿಪಶ್ಯನ್. ಓಂ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕ್ರತುಂ. ಯೇಷಾಮೀಶೇ ಪಶುಪತಿಃ ಪಶೂನಾಂ ಚತುಷ್ಪದಾಮುತ ಚ ದ್ವಿಪದಾಂ ನಿಷ್ಕ್ರೀತೋ ಯಜ್ಞಜಂ ಭಾಗಮೇತು ರಾಜಸ್ಪೋಷಾ ಯಜಮಾನಸ್ಯ ಸಂತು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಾವು ವಿಶೇಷವಾಗಿ ಭಾನುವಾರ ನಾವು ಸೂರ್ಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ಹಾಗಾಗಿ ಈ ಒಂದು ಶ್ಲೋಕವನ್ನು ಪಠಿಸುವುದರಿಂದ, ಈ ಒಂದು ಮಂತ್ರವನ್ನು ನಾವು ಕೇಳುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಆರೋಗ್ಯ ಸಂಪತ್ತು, ಆಯುಷ್ಯ ಎಲ್ಲವೂ ಕೂಡ ವೃದ್ಧಿಯಾಗತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ದೇಹಾರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥದ್ದು, ಹಾಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಸರಿಯಾದ ಸಮಯಕ್ಕೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು. ಮನೆಯಲ್ಲಿ ಯಾರೋ ಗಂಡ ಹೇಳಿದ್ದು ಹೆಂಡತಿಗೆ ಸರಿಯಾಗೋದಿಲ್ಲ, ಹೆಂಡತಿ ಹೇಳಿದ್ದು ಗಂಡನಿಗೆ ಸರಿಯಾಗೋದಿಲ್ಲ. ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮತ್ತು ಶಿವಶಕ್ತಿಯ ಆರಾಧನೆಯನ್ನು ಮಾಡುವುದರಿಂದ, ಪಾಯಸವನ್ನು ನೈವೇದ್ಯ ಮಾಡುವುದರಿಂದ, ಭಗವತಿಗೆ ದೇವಿ ಸನ್ನಿಧಾನಕ್ಕೆ ಪಾಯಸವನ್ನು ಅರ್ಪಣೆ ಮಾಡುವುದರಿಂದ, ಅಥವಾ ನಮ್ಮ ಮನೆಯಲ್ಲೇ ನಾವು ದೇವರಿಗೆ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಸಾಲ ಬಾಧೆ, ಸ್ವಲ್ಪ ಸಾಲ ಜಾಸ್ತಿ ಆಗುವಂಥ ಸಾಧ್ಯತೆ. ಹಾಗಾಗಿ ಆದಷ್ಟು ಸಾಲವನ್ನು ನಾವು ಯಾವತ್ತೂ ಕೂಡ ಮಾಡಲೇಬಾರ್ದು. ಯಾಕಂದರೆ
ಸಾಲದಿಂದ ನಮಗೆ ಎಷ್ಟು ಅನಾಹುತಗಳು ಆಗತಕ್ಕಂಥದ್ದು. ಅಂದರೆ ನಾವು ಈಗೆಲ್ಲ ನೋಡ್ತಾ ಇರ್ತೇವೆ ಅಥವಾ ಕೇಳ್ತಾ ಇರ್ತೇವೆ, ಅದು ಸಾಲ ಮಾಡಿಕೊಂಡು ಆ ರೀತಿ ಸಮಸ್ಯೆ ಮಾಡಿಕೊಂಡ್ರು ಅಂತ. ಹಾಗಾಗಿ ನಾವು ವಿಶೇಷವಾಗಿ ಸಾಲವನ್ನು ಯಾವತ್ತೂ ಕೂಡ ಮಾಡಬಾರ್ದು. ಯಾಕಂದರೆ ಸಾಲ ಮಾಡಿಕೊಂಡು ನಾವು ಊಟ ಮಾಡೋದೇನು ಇರೋದಿಲ್ಲ. ಆದಷ್ಟು ನಮಗೇನಿದೆಯೋ ಇದ್ದಿದ್ದನ್ನೇ ನಾವು ಪಾಲಿಗೆ ಬಂದದ್ದೇ ಪಂಚಾಮೃತ, ನಮ್ಮ ಹತ್ರ ಏನಿದೆಯೋ ಅದೇ ಮೃಷ್ಟಾನ್ನ ಭೋಜನ ಅಂತ ನಾವು ಮಾಡಬೇಕಂತೆ. ಅದರಿಂದ ನಮಗೆ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಒತ್ತಡ ಬರತಕ್ಕಂಥದ್ದು ಅಥವಾ ಹಿಂಸೆ ಆಗತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಇದು ಯಾವುದು ಕೂಡ ಆಗೋದಿಲ್ಲ. ಹಾಗಾಗಿ ಆದಷ್ಟು ನಮಗೇನಿದೆಯೋ ಇದ್ದಿದ್ದಷ್ಟೇ, ನಮ್ಮ ಕಿಸೆಯಲ್ಲಿ ಎಷ್ಟು ಹಣ ಇದೆಯೋ ಅಷ್ಟೇ ನಾವು ಖರ್ಚು ಮಾಡಿದ್ರೆ ಸಾಕು. ಜಾಸ್ತಿ ಖರ್ಚು ಮಾಡಬೇಕೊಳ್ಳಿಲ್ಲ. ಅದರಲ್ಲೇ ಸ್ವಲ್ಪ ಬೇಕಾದ್ರೆ ನಾವು ಉಳಿಸ್ಕೊಳ್ಬೋದು, ನಾಳೆಗೆ ಬೇಕಾಗ್ತದೆ ಅಂತ. ಹಾಗೆ ವಿಶೇಷವಾಗಿ ಕಾಲಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ. ಹಾಗಾಗಿ ನಡೆದಾಡುವಾಗ ಆದಷ್ಟು ಕಾಲಿನ ಬುಡದಲ್ಲಿ ನೋಡಿಕೊಂಡು ನಡೆದಾಡತಕ್ಕಂಥದ್ದು, ಅಥವಾ ಎಲ್ಲೋ ನಾವು ಫೋನ್ ಮಾಡುತ್ತಾ ಎಲ್ಲೆಲ್ಲೋ ನೋಡ್ತಾ ನಾವು ನಡೆದಾಡುವುದರಿಂದ ಸ್ವಲ್ಪ ಕಾಲು ಎಡುವಂಥ ಸಾಧ್ಯತೆ, ಗಾಯ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇನ್ನು ನಾವು ಬೈಕು ಅಥವಾ ಕಾರು ನಾವು ಓಡಿಸ್ತಾ ಇರಬೇಕಾದ್ರೆ ಫೋನ್ ಹಿಡ್ಕೊಂಡು ಮಾತಾಡುವಂಥದ್ದು, ಹೀಗೆ ಇದರಿಂದ ಸ್ವಲ್ಪ ನಮಗೆ ಅಜಾಗರೂಕತೆಯಿಂದ ಅಪಾಯ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಕಾಲಿಗೆ ಸ್ವಲ್ಪ ಸಾಂಕ್ರಾಮಿಕವಾದಂಥ ರೋಗ ಬರುವಂಥ ಸಾಧ್ಯತೆ. ಅಂದರೆ ಸಾಂಕ್ರಾಮಿಕ ಅಂದರೆ ಸಾಮಾನ್ಯವಾಗಿ ಎಲ್ಲೋ ಸ್ವಲ್ಪ ಗಾಯ ಆಗ್ತದೆ, ನಾವು ಅದಕ್ಕೆ ಸ್ವಲ್ಪ ಔಷಧ ಮಾಡ್ಕೊಳ್ಳೋದಿಲ್ಲ, ಅದು ಸ್ವಲ್ಪ ನೊಣ ಕುಳಿತುಕೊಳ್ಳುವಂಥದ್ದು, ಅದರಿಂದ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಗಂಟಲು ಸ್ವಲ್ಪ ನೋವಾಗತಕ್ಕಂಥದ್ದು, ಗಂಟಲು ಬೇನೆ ಬರತಕ್ಕಂಥದ್ದು. ಹಾಗಾಗಿ ಆದಷ್ಟು ಸ್ವಲ್ಪ ಬಿಸಿಯಾದ ಪದಾರ್ಥವನ್ನು ಸ್ವೀಕಾರ ಮಾಡತಕ್ಕಂಥದ್ದು, ಮತ್ತು ಈ ಶುಂಠಿಯನ್ನು ಸೇವನೆ ಮಾಡತಕ್ಕಂಥದ್ದು, ಸ್ವಲ್ಪ ಶುಂಠಿ ಸೇವನೆ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ನಾವು ಮಾಡೋದರಿಂದ, ಅಥವಾ ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡೋದರಿಂದ, ಅಥವಾ ಧನಿಯಾ ಮತ್ತು ಜೀರಿಗೆ ಈ ರೀತಿ ಸೇವನೆ ಮಾಡುವುದರಿಂದ, ಸ್ವಲ್ಪ ಕಲ್ಲು ಸಕ್ಕರೆ ಮಿಶ್ರಿತವಾಗಿ ಸೇವನೆ ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮತ್ತು ಚಂಡೀ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಮಾನಸಿಕವಾದಂಥ ಒತ್ತಡ ಬರುವಂಥ ಸಾಧ್ಯತೆ, ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು, ಹಣಕಾಸಿನ ತೊಂದರೆ, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಬರತಕ್ಕಂಥದ್ದು. ಹಾಗೆ ಸಹೋದರರಿಂದ ಅನುಕೂಲ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಯಾಕಂದರೆ ನಾವು ಸಾಮಾನ್ಯವಾಗಿ ಯಾರೋ ಏನೋ ಹೇಳ್ತಾರೆ ಅಂತ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು ಅಥವಾ ಮನೆಯಲ್ಲಿ ಎಲ್ಲ ಕುಟುಂಬದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರಬೇಕಾಗ್ತದೆ. ಕುಟುಂಬದಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿದ್ದಾಗ ನಾವು ಎಲ್ಲರೂ ಕೂಡ ಏನೇ ಬಂದರೂ ಕೂಡ, ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ಸುಗಮವಾಗಿ ಸುಲಲಿತವಾಗಿ ಅದನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು. ಹಾಗಾಗಿ ಒಗ್ಗಟ್ಟು ಆ ಥರ ಇರಬೇಕಾಗ್ತದೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಾದರೆ ಬೇರೆಯವರು ಅದನ್ನು ದುರುಪಯೋಗ ಪಡ್ಕೊಳ್ಬಿಡ್ತಾರೆ, ಅಂದರೆ ನಮ್ಮಲ್ಲೇ ಸಮಸ್ಯೆ ತಂದಾಕುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಆದಷ್ಟು ನಾವು ಒಗ್ಗಟ್ಟಿನಿಂದ ಇರಬೇಕಾಗ್ತದೆ. ಹಾಗಾಗಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು, ಹಾಗೆ ಸಹೋದರರಿಂದ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು, ಮತ್ತು ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂಥವರಿಗೆ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು, ಹಾಗೆ ಹೊಸ ಅವಕಾಶ ಸಿಗುವಂಥ ಸಾಧ್ಯತೆ, ಹೊಸತಾದಂಥ ಕೆಲಸ ಅಥವಾ ನಾವು ಮಾಡುವಂಥ ಕೆಲಸದಲ್ಲೇ ಸ್ವಲ್ಪ ಬಡ್ತಿ ಸಿಗತಕ್ಕಂಥದ್ದು, ಒಳ್ಳೆಯ ರೀತಿಯಾದಂಥ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಸೇನೆ ಮತ್ತು ಪೊಲೀಸ್ ಮತ್ತು ಅಗ್ನಿಶಾಮಕದವರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ, ಮತ್ತು ಎಲ್ಲ ರೀತಿಯಲ್ಲಿ ಸ್ವಲ್ಪ ಅವರಿಗೆ
ಯಾವ ರೀತಿ ಅಂದರೆ ಈ ಸೆಕ್ಯೂರಿಟಿ ಸಿಗತಕ್ಕಂಥದ್ದು ಅಥವಾ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಅವರ ಕೆಲಸಕ್ಕೆ ಮೆಚ್ಚುಗೆ ಸಿಗುವಂಥದ್ದು, ಅದರಿಂದ ಅವರಿಗೆ ಅವರು ಮಾಡುವಂಥ ಕೆಲಸದಲ್ಲಿ ಮತ್ತು ಬಡ್ತಿ ಸಿಗುವಂಥ ಸಾಧ್ಯತೆ, ವಿಶೇಷವಾದಂಥ ಅನುಕೂಲ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ಲಾಭ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು, ಯಾಕಂದರೆ ನಾವು ಮೈ ಮರಿಬಾರ್ದು. ವಿಶೇಷವಾಗಿ ಏನೋ ನಾವು ಎಲ್ಲೋ ನೋಡ್ಕೊಳ್ತಾ ನಾವು ಗಾಡಿಯನ್ನು ಓಡಿಸುವಂಥದ್ದು ಇದನ್ನು ಮಾಡಬಾರ್ದು. ಆದ್ದರಿಂದ ಪ್ರಯಾಣದಲ್ಲಿ ತುಂಬ ಎಚ್ಚರ ವಹಿಸಬೇಕಾಗ್ತದೆ. ಗ್ರಾಮ ದೇವತಾ ದರ್ಶನವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿ ಇರತಕ್ಕಂಥವರಿಗೆ ಸಹೋದರರಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ, ಹಾಗೆ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಕ್ಷೇತ್ರ ದರ್ಶನ ಮಾಡುವಂಥ ಸಾಧ್ಯತೆ, ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ದುರ್ಗಾ ಸನ್ನಿಧಾನಕ್ಕೆ ದೀಪವನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾರಾಶಿಯಲ್ಲಿ ಇರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು, ವಿಘ್ನಗಳು ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು, ಹಾಗೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂಥ ಸಾಧ್ಯತೆ, ಲಾಭಕ್ಕಾಗಿ ಸ್ವಲ್ಪ ಕಿತ್ತಾಟ. ಯಾಕಂದರೆ ಬಂಡವಾಳವನ್ನು 2 ಜನರು 3 ಜನರು ಹಾಕಿ ಯಾವುದೋ ಒಂದು ರೀತಿಯಾದಂಥ ಕೆಲಸವನ್ನು, ಕಂಪನಿಯನ್ನು, ಇದನ್ನು ವಹಿವಾಟವನ್ನು ನಡೆಸ್ತಾ ಇರ್ತಾರೆ. ಸ್ವಲ್ಪ ಕಿತ್ತಾಟ, ಸ್ವಲ್ಪ ನನಗೆ ಜಾಸ್ತಿ ಬೇಕು, ಅದರಿಂದ ಹೀಗೆ ಈ ರೀತಿಯಲ್ಲಿ ಸ್ವಲ್ಪ ಮನಸ್ತಾಪ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಶಾರದಾಂಬಾ ಸ್ಮರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ವೀಕ್ಷಕರೇ, 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿತ್ತು, ಮೊದಲ 6 ರಾಶಿಗಳು ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋದಾದರೆ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು, ಬ್ರಾಹ್ಮಿ ಮುಹೂರ್ತ ಅಂದರೆ ಏನು, ಸೊ ಯಾವ ಶುಭ ಕಾರ್ಯಗಳನ್ನು ಈ ಒಂದು ಟೈಮಲ್ಲಿ ನಾವು ಮಾಡಬೇಕಾಗತ್ತೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ಅಂದರೆ ನಾವು ಬೆಳಗ್ಗೆ ಬೇಗನೆ ಏಳಬೇಕು. ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಆ ಬ್ರಹ್ಮ ಮುಹೂರ್ತದಲ್ಲಿ ನಾವು ಈ ರೀತಿ ತಪಸ್ಸನ್ನು ಮಾಡಲಿಕ್ಕೆ ತುಂಬ ಮುಖ್ಯವಾಗಿರತಕ್ಕಂಥದ್ದು. ತಪಸ್ಸನ್ನು ನಾವು ಮಾಡಬೇಕು ಅಂತಾದರೆ ಬೆಳಗ್ಗೆ ಬೇಗನೆ ಏಳಬೇಕು. 4 ಗಂಟೆಗೆ ಏಳಬೇಕು, 3:15ಗೆ ಏಳಬೇಕು. 3:15ಗೆ ಎದ್ದು ಸ್ನಾನವನ್ನು ಮಾಡಿ, ಸ್ನಾನವನ್ನು ಮಾಡಿ ನಾವು ಜಪವನ್ನು ಮಾಡತಕ್ಕಂಥದ್ದು ಅಥವಾ ಧ್ಯಾನವನ್ನು ಮಾಡತಕ್ಕಂಥದ್ದು. ಅದರಿಂದ ನಮಗೆ ಮನಸ್ಸು ಎಲ್ಲ ರೀತಿಯಲ್ಲಿ ಪ್ರಶಾಂತವಾಗ್ತದೆ. ಏಕೆಂದರೆ ಈ ಜಪ ಧ್ಯಾನವನ್ನು ಮಾಡುವುದು ಉದ್ದೇಶ ಏನಂತಾದರೆ ಮನಸ್ಸನ್ನು ನಿಗ್ರಹಿಸಲಿಕ್ಕಾಗಿ, ಮನಸ್ಸನ್ನು ಭಗವಂತನ ಕಡೆ ಆಲೋಚನೆ ಮಾಡಲಿಕ್ಕಾಗಿ, ಮನಸ್ಸು ಭಗವಂತನನ್ನು ನೋಡಲಿಕ್ಕಾಗಿ, ಹಾಗಾಗಿ ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕಾಗಿ ಇದೆಲ್ಲ ಜಪ ಧ್ಯಾನವನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ನಮ್ಮ ಮನಸ್ಸು ಈಗ ಪ್ರಾಪಂಚಿಕವಾಗಿ ಅದು ಹೋಗ್ತಾ ಇದೆ, ಅಂದರೆ ಹೊರಮುಖವಾಗಿ ಹೋಗ್ತಾ ಇದೆ. ನಾವು ಹೊರ ಜಗತ್ತಿನಲ್ಲಿ ಈ ಥರ ಇರಬೇಕು, ಈಗಿದ್ದರೆ ನಮ್ಮ ಮುಂದೆ ಇಷ್ಟು ಅನುಕೂಲ, ಹಾಗಾಗಿ ಅದು ಒಳ ಜಗತ್ತಿಗೆ ಹೋಗಬೇಕು. 2 ಜಗತ್ತು ಇರತಕ್ಕಂಥದ್ದು, ಒಂದು ಹೊರ ಜಗತ್ತು, 2ನೇದು ಒಳ ಜಗತ್ತು. ಆ ಒಳ ಜಗತ್ತಿನಲ್ಲಿ ನಮಗೆ ಇನ್ನೂ ದೊಡ್ಡ ಎಲ್ಲ ವಿಷಯಗಳು ಇದ್ದಾವಂತೆ. ನಮಗೆ ಈ ಕಣ್ಣಿಗೇನು ಕಾಣುತ್ತೇವೆಯೋ ಇದಿಷ್ಟೇ ಅಲ್ಲ, ಆ ಒಳಗಡೆ ಕಣ್ಣಿಗೆ ಕಾಣದೇ ಇದ್ದಂಥ ಸತ್ಯ ಮತ್ತು ತುಂಬ ಜಾಸ್ತಿನೇ ಇರತಕ್ಕಂಥದ್ದು. ಹೇಗೆ ಅಂತಂದರೆ ಈಗ ನಮ್ಮ ಈ ಒಂದು ಭೂಮಿ ಯಾವ ರೀತಿ ಇದೆ, ಭೂಮಿ 3 ಕಡೆ ನೀರು, 1 ಕಡೆ ನೆಲ ಮಾತ್ರ ಇದೆ. ಹಾಗಾಗಿ ಅದು ನಮಗೆ ಏನಾಗಿದೆ, ಹಾಗಾಗಿ ಅಲ್ಲೂ ಕೂಡ ಕೆಲವು ವ್ಯತ್ಯಾಸಗಳು ಇದ್ದಾವೆ. ಯಾವ ರೀತಿ ವ್ಯತ್ಯಾಸಗಳು ಅಂತಂದರೆ, ನಮಗೆ ಆ ಸಮುದ್ರದಲ್ಲೇ ಹೆಚ್ಚಿಗೆ ಜಾಸ್ತಿ ಸಸ್ಯಗಳು, ಔಷಧಿಗಳು, ರತ್ನ ಭಂಡಾರಗಳು ಇವೆಲ್ಲ ಜಾಸ್ತಿ ಇದ್ದಾವಂತೆ. ಹಾಗಾಗಿ ಅದು ನಮಗಿನ್ನೂ ಗೊತ್ತಿಲ್ಲ, ಅಥವಾ ಸೂಕ್ಷ್ಮದರ್ಶಕವನ್ನು ಹಾಕಿ ನೋಡಬೇಕು. ಹಾಗೆ
ನಮ್ಮಲ್ಲಿ ಇರತಕ್ಕಂಥ ಆ ಜ್ಞಾನ, ಆ ಒಂದು ಒಳ ಜಗತ್ತನ್ನು ನೋಡಬೇಕು ಅಂತಾದರೆ ನಾವು ಭಗವಂತನ ಸ್ಮರಣೆ ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ಮಾಡಿದಾಗ ನಮ್ಮಲ್ಲ ಒಳಗಡೆ ಇರತಕ್ಕಂಥ ಒಳ ಜಗತ್ತನ್ನು ನೋಡಿಕೊಂಡು, ಹಾಗೆ ಆ ಬ್ರಾಹ್ಮಿ ಮುಹೂರ್ತದ ಬೆಳಗ್ಗೆ ಶುಭ ಮುಹೂರ್ತದ ಲಾಭವನ್ನು ನಾವು ಪಡೆದುಕೊಳ್ಳಿಕ್ಕೆ ಸಹಾಯ ಆಗತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ನೀವು ಕೂಡ ಗುರುಗಳನ್ನು ನೇರವಾಗಿ ಮಾತಾಡಿಸ್ಬೇಕು ಅಥವಾ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿಯಾಗಲಿಕ್ಕೆ ಅವಕಾಶವಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿಯಾಗಬಹುದಾಗಿದೆ. ಇನ್ನು 12 ರಾಶಿಗಳಲ್ಲಿ ಮೊದಲ 6 ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿವೆ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಂದರೆ ನಾವು ಎಲ್ಲೋ ಊಟ ತಿಂಡಿಯನ್ನು ಮಾಡುವಾಗ ಅಲ್ಲಿ ವ್ಯತ್ಯಾಸ ಆದಾಗ, ಕರಿದ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಅದರಿಂದ ನಮಗೆ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಉದರ ಬಾಧೆ ಆಗತಕ್ಕಂಥ ಸಾಧ್ಯತೆ, ಹಾಗೆ ಕಿಡ್ನಿ ಸ್ಟೋನು, ಬೆನ್ನು ನೋವು ಸಾಧ್ಯತೆ ಅಥವಾ ಮೂಳೆ ನೋವು ಬರತಕ್ಕಂಥದ್ದು. ಸಾಮಾನ್ಯವಾಗಿ ನಾವು ಇವಾಗ ನೀರನ್ನು ಕುಡಿಬೇಕು, ಜಾಸ್ತಿ 2-2.5 ಲೀಟ್ರು ನೀರನ್ನು ನಾವು ಪ್ರತಿನಿತ್ಯ ಕುಡಿಬೇಕಂತೆ. ಆವಾಗ ನಮಗೆ ಆದಷ್ಟು ಸಮಸ್ಯೆಗಳು, ಕಿಡ್ನಿ ಸ್ಟೋನು, ಮೂಳೆ ನೋವು, ಬೆನ್ನು ನೋವು ಇದು ಕೂಡ ಬರೋದಿಲ್ಲ. ಹಾಗಾಗಿ ನಾವು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇರೋದರಿಂದ, ನೀರನ್ನು ಸರಿಯಾದ ಕ್ರಮದಲ್ಲಿ ಕುಡಿಯೋದರಿಂದ, ಸರಿಯಾದ ಸಮಯಕ್ಕೆ ನಾವು ಆಹಾರವನ್ನು ಸ್ವೀಕಾರ ಮಾಡುವುದರಿಂದ ಆದಷ್ಟು ರೋಗವನ್ನು ನಾವು ಬರದೇ ಇದ್ದಂಗೆ ನಾವೇ ಮಾಡ್ಕೊಳ್ಬೋದು. ಹಾಗಾಗಿ ವಿಶೇಷವಾಗಿ ದುರ್ಗಾ ದೀಪ ನಮಸ್ಕಾರ ಮಾಡುವುದರಿಂದ ನಾವು ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಕಣ್ಣಿನ ಬಾಧೆ ಆಗುವಂಥ ಸಾಧ್ಯತೆ, ಕಣ್ಣಿಗೆ ಸ್ವಲ್ಪ ನೋವು ಬರುವಂಥ ಸಾಧ್ಯತೆ. ಹಾಗಾಗಿ ನಾವು ಯಾವ ರೀತಿ ತೀಕ್ಷ್ಣವಾದ ಬೆಳಕನ್ನು ನೋಡುವುದು ಅಥವಾ ಧೂಳು ಇರತಕ್ಕಂಥ ಪ್ರದೇಶದಲ್ಲಿ ಹೋಗುವಂಥದ್ದು, ಇದನ್ನೆಲ್ಲ ನಾವು ಮಾಡಬಾರ್ದು. ಹಾಗೆ ಮಕ್ಕಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು, ಮಾನಸಿಕವಾದಂಥ ಒತ್ತಡ ಬರತಕ್ಕಂಥದ್ದು, ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಈ ಉದರ ಬಾಧೆಗೆ ಸಂಬಂಧಪಟ್ಟಂತೆ ನಾವು ಆ ಒಂದು ಆಹಾರ ಕ್ರಮದಲ್ಲಿ ಸರಿಯಾದ ಕಟ್ಟುನಿಟ್ಟಿನ ಆಹಾರವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಆದಷ್ಟು ಕರಿದ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರ್ದು, ಮತ್ತು ಖಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಬಾರ್ದು. ಅದನ್ನು ಆ ರೀತಿಯಲ್ಲಿ ನಾವು ಕಟ್ಟುನಿಟ್ಟನ್ನು ನಾವು ಇಟ್ಟುಕೊಂಡ್ರೆ ನಮ್ಮ ಆರೋಗ್ಯದಲ್ಲೂ ಕೂಡ ಸರಿಯಾಗಿರಲಿಕ್ಕಾಗ್ತದೆ, ನಮ್ಮ ಆರೋಗ್ಯ ಸದೃಢವಾಗಿರ್ತದೆ. ಹಾಗಾಗಿ ವಿಶೇಷವಾಗಿ ಅಮ್ಮನವರಿಗೆ ಬಿಳಿ ಪುಷ್ಪ ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿಯವರಿಗೆ ಇವತ್ತಿನ ದಿವಸ ಒಳ್ಳೆಯ ರೀತಿಯಲ್ಲಿ ಲಾಭದಾಯಕ ದಿನ. ವ್ಯಾಪಾರಸ್ಥರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಸ್ವಲ್ಪ ಶತ್ರುಗಳ ಬಾಧೆ ಬರತಕ್ಕಂಥದ್ದು. ನಾವು ಮಾಡುವಂಥ ವೃತ್ತಿಯಲ್ಲಿ ಶತ್ರುಗಳಂದರೆ ನಮ್ಮಲ್ಲೇ ಇರತಕ್ಕಂಥ ಸಣ್ಣ ಪುಟ್ಟ ಎಲ್ಲೋ ಯಾವ ರೀತಿ ಆ ವೃತ್ತಿ ಮಾತ್ಸರ್ಯ ಅಂತ ಏನು ಕರೀತಾರೆ, ಇನ್ನೊಬ್ಬರ ಏಳಿಗೆಯನ್ನು ಬಯಸುವುದಿಲ್ಲ, ಹೀಗೆ ಈ ರೀತಿ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು. ಶ್ವಾಸಕೋಶದ ತೊಂದರೆ, ಸ್ವಲ್ಪ ಉಸಿರಾಟದ ಸಮಸ್ಯೆ ಬರತಕ್ಕಂಥದ್ದು. ಹಾಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಸ್ಥಾನಚ್ಯುತಿ, ಸ್ವಲ್ಪ
ಸ್ಥಾನ ಕಳೆದುಕೊಳ್ಳುವಂಥ ಸಾಧ್ಯತೆ, ಹಾಗೆ ಕೆಲಸಗಳು ಕಳೆದುಕೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು, ಕಿವಿ ಸಂಬಂಧ ತೊಂದರೆಗಳು ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಈ ಶಬ್ದವನ್ನು ಸೌಂಡನ್ನು ಜಾಸ್ತಿಯಾಗಿ ಕೇಳುವಂಥದ್ದು ಮಾಡಬಾರ್ದು. ಸಹೋದರರಲ್ಲಿ ಮನಸ್ತಾಪ ಆಗುವಂಥ ಸಾಧ್ಯತೆ, ಹಾಗೆ ಭೂಲಾಭ, ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಹಾಗೆ ಎಲ್ಲ ರೀತಿಯಲ್ಲಿ ವಾಹನ ಲಾಭ ಆಗತಕ್ಕಂಥದ್ದು. ಅಂದರೆ ವಾಹನವನ್ನು ನಾವು ತೆಗೆದುಕೊಳ್ಳಬೇಕೊಳ್ಳುವಂಥ ಮನಸ್ಸು ಬರತಕ್ಕಂಥದ್ದು, ಅಥವಾ ವಾಹನ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ದುರ್ಗಾ ಸನ್ನಿಧಾನಕ್ಕೆ ರುದ್ರಾಭಿಷೇಕವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿ ಇರತಕ್ಕಂಥವರಿಗೆ ಆಹಾರ ಮತ್ತು ನೀರಿನಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಹಾಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಸಾಹಸ ಕಾರ್ಯಗಳನ್ನು ಸುಲಭವಾಗಿ ಮಾಡುವಂಥದ್ದು, ಅಂದರೆ ಸ್ವಲ್ಪ ಪರಿಶ್ರಮದಿಂದ ಕಾರ್ಯಸಿದ್ಧಿ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಾಗ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರತಕ್ಕಂಥವರಿಗೆ ಧನಲಾಭ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು, ಮತ್ತು ಕುಟುಂಬದ ಸಹಕಾರ ಸಿಗತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಧ್ಯತೆ, ಹಾಗೆ ಸ್ವಲ್ಪ ನಷ್ಟ ಆಗತಕ್ಕಂಥದ್ದು, ಸ್ವಲ್ಪ ಕಷ್ಟಗಳು, ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗೆ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗಾಗಿ ಮೀನರಾಶಿಯಲ್ಲಿರತಕ್ಕಂಥವರು ವಿಶೇಷವಾಗಿ ಗೋಸೇವೆಯನ್ನು ಮಾಡುವುದರಿಂದ, ಹಾಗೆ ಯಾರು ನಿರ್ಗತಿಕರು ಇರ್ತಾರೆ ಅಂಥವರಿಗೆ ಅನ್ನದಾನ ಮಾಡುವುದರಿಂದ, ಅಥವಾ ಬಟ್ಟೆ ದಾನವನ್ನು ಮಾಡುವುದರಿಂದ, ಅಥವಾ ಈ ಪಾರಿವಾಳ ಅಥವಾ ಕಾಗೆಗಳಿಗೆ ಯಾವ ರೀತಿಯಲ್ಲಿ ಕಾಳುಗಳನ್ನು ಕೊಡುವುದರಿಂದ, ಇದರಿಂದ ಅಥವಾ ನೀರನ್ನು ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ಯಾರೂ ಕೂಡ ಭಯಪಡಬೇಕಾದ್ದೇನಿಲ್ಲ. ನಾವು ಭಕ್ತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದ, ಅಥವಾ ದಿವಸ ಒಂದು ಅಧ್ಯಾಯ ಅಥವಾ ಒಂದು ಪೇಜ್ ಆದರೂ ಕೂಡ ಭಗವದ್ಗೀತೆಯನ್ನು ಓದಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ನಾವು ಕಾಣಬಹುದು. ಇನ್ನು ವೀಕ್ಷಕರೇ, 12 ರಾಶಿಗಳ ದಿನ ಭವಿಷ್ಯ ಯಾವ ರೀತಿ ಆಗಿತ್ತು, 12 ರಾಶಿಗಳ ಫಲಾನುಫಲ ಯಾವ ರೀತಿ ಆಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಬ್ರಾಹ್ಮಿ ಮುಹೂರ್ತದ ವಿಶೇಷತೆ ಏನು ಅನ್ನೋದನ್ನು ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ಅದರ ಕುರಿತಾಗಿ ಗುರುಜಿಯವರು ನೀಡ್ತಾರೆ. ಗುರುಗಳೇ, ಇದರ ಕುರಿತಾಗಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬೆಳಗ್ಗೆ ಯಾಕೆ ಬೇಗನೆ ಏಳಬೇಕು ಅಂತಂದರೆ, ಬೆಳಗಿನ ಜಾವದಲ್ಲಿ ಎಲ್ಲ ರೀತಿಯಾದಂಥ ವಾತಾವರಣ ಯಾವ ರೀತಿಯಲ್ಲಿ ಅಲ್ಲೂ ಕಲುಷಿತಗೊಂಡಿರೋದಿಲ್ಲ. ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಏಳಬೇಕು. ಎಲ್ಲ ಸಾಧನೆಯನ್ನು ಮಾಡಬೇಕಾದರೂ ಕೂಡ ನಾವು ಏನೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಆ ಎಲ್ಲ ಸಾಧನೆಗೂ ಕೂಡ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ತುಂಬ ಶ್ರೇಷ್ಠವಾದದ್ದು, ಮತ್ತು ನಮ್ಮೆಲ್ಲ ಕಾರ್ಯ ಸಿದ್ಧಿಯಾಗತಕ್ಕಂಥದ್ದು. ಹಾಗಾಗಿ ಹಿಂದೆ ಎಲ್ಲ ಋಷಿಗಳು ಎಲ್ಲರೂ ಮಹಾತ್ಮರು ಕೂಡ ಬೆಳಗ್ಗೆ ಬೇಗನೆ 2 ಗಂಟೆ 2:15 ಎದ್ದು ಬಿಡ್ತಿದ್ರು. ಅದಕ್ಕೆ ಯಾಕಂದರೆ ಯೋಗಿಗೆ ಹಗಲು, ಭೋಗಿಯ, ಯಾಕಂದರೆ ನಾವು ಮಲ್ಕೊಂಡಿರ್ತೇವೆ, ಆದರೆ ಯೋಗಿಗಳು ಎಚ್ಚರವಾಗಿರ್ತಾರೆ ಆ ಸಮಯದಲ್ಲಿ. ಹಾಗಾಗಿ ಉಲ್ಟಾ, ನಾವು ಎದ್ದಾಗ ಅವರು ಮಲ್ಕೊಳ್ತಾರೆ, ಅವರು ಎದ್ದಾಗ ನಾವು ಮಲ್ಕೊಳ್ಳುತ್ತೇವೆ. ಹಾಗಾಗಿ ಈ ಯೋಗಿ ಆದಂಥವನು, ನಾವೆಲ್ಲರೂ ಕೂಡ ಯೋಗಿ ಆಗಬೇಕಂತೆ. ಅದಕ್ಕೆ ಭಗವಂತ ತಸ್ಮಾದ್ಯೋಗಿ ಭವಾರ್ಜುನ ಅಂತ ಹೇಳಿದ್ದಾನೆ. ನಾವೆಲ್ಲರೂ ಕೂಡ ಯೋಗಿ ಆಗಬೇಕು ಅಂತಂದರೆ ನಾವು ಯೋಗ ಮಾರ್ಗ ಅಂತಂದರೆ ಅದು ನಾವು ಬೇರೆ ಎಲ್ಲೂ ಹುಡ್ಕೊಳ್ಳೋದಲ್ವಂತೆ, ಅದು ನಮ್ಮಲ್ಲೇ ಇದೆ. ನಮ್ಮಲ್ಲೇ ಇರತಕ್ಕಂಥ ಮಾರ್ಗವನ್ನು ನಾವು ಗುರುತಿಸಿಕೊಂಡ್ರಾಯ್ತು. ಗುರುತಿಸುವಂತಂತಂದರೆ ನಾವೇ ಅದನ್ನು ಯಾವ ರೀತಿಯಲ್ಲಿ ನಮ್ಮ ಜೀವನದ ಕ್ರಮದಲ್ಲಿ ಬದಲಾವಣೆಯನ್ನು ತಂದುಕೊಂಡ್ರಾಯ್ತು. ಬೆಳಗ್ಗೆ ಬೇಗನೆ ಏಳುವಂಥದ್ದು, ಎದ್ದು ಸ್ನಾನವನ್ನು ಮುಗಿಸಿ ಭಗವಂತನ ಜಪವನ್ನು ಮಾಡತಕ್ಕಂಥದ್ದು. ಅದಕ್ಕೆ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಭಗವಂತ ಹೇಳಿದ್ದಾನೆ. ಆ ಜಪಯಜ್ಞವನ್ನು ಮಾಡೋದರಿಂದ ಕಲಿಯುಗದಲ್ಲಿ
ಎಲ್ಲವನ್ನೂ ಕೂಡ ನಾವು ಪಡೆಯಬಹುದಾಗಿದೆ. ಏನೇನಿದೆಯೋ ಅದು ಎಲ್ಲವನ್ನು ನಾವು ಪಡೆಯಬೇಕು ಅಂತಾದರೆ ನಾವು ಜಪವನ್ನು ಮಾಡತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಏನು ಭಯಪಡಬೇಕಾದ್ದೇನಿಲ್ಲ. ನಾವೆಲ್ಲರೂ ಕೂಡ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ 4 ಗಂಟೆಗೆ ಎದ್ದು ಭಗವಂತನ ಸ್ಮರಣೆ ಮಾಡುವುದರಿಂದ ಅದರಲ್ಲಿ ಸಿಗತಕ್ಕಂಥ ಎಲ್ಲ ರೀತಿ ಉತ್ತಮೋತ್ತಮವಾದಂಥ ಫಲವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.